ಆನೇಕಲ್ ಪಟ್ಟಣದಲ್ಲಿರುವ ಎಎಸ್ಪಿ ಆಟದ ಮೈದಾನದಲ್ಲಿ ಬಿ ಶಿವಣ್ಣ ಅಭಿಮಾನಿಗಳ ಬಳಗದ ವತಿಯಿಂದ ತಾಲೂಕು ಮತ್ತು ರಾಜ್ಯ ಮಟ್ಟದ ಕಬಡ್ಡಿ ಹಬ್ಬವನ್ನು ಆಯೋಜಿಸಲಾಗಿತ್ತು. ಇನ್ನು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯಲ್ಲಿ ಕಸ್ಟಮ್ ಅಂಡ್ ಇನ್ಕಮ್ ಟ್ಯಾಕ್ಸ್ ತಂಡ ಮೊದಲನೇ ಸ್ಥಾನ ಪಡೆದುಕೊಂಡರೆ ಎರಡನೇ ಬಹುಮಾನವನ್ನು ಕೋಲಾರ ತಂಡ ಪಡೆದುಕೊಂಡಿತ್ತು. ಹಾಗೆಯೇ ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾವಳಿಯಲ್ಲಿ ಬಿಐಎ ಅಧ್ಯಕ್ಷ ಎ ಪ್ರಸಾದ್ ರವರ ಮಾಲೀಕತ್ವದ ಎಸ್ಬಿಕೆಸಿ ಆನೇಕಲ್ ತಂಡ ಪ್ರಥಮ ಸ್ಥಾನ ಪಡೆದುಕೊಂಡರೆ ಎರಡನೇ ಬಹುಮಾನವನ್ನು ಮರಸೂರು ತಂಡ ಪಡೆದುಕೊಂಡಿತ್ತು. ಇನ್ನು ಗೆದ್ದಂತಹ ತಂಡಗಳಿಗೆ ಗಣ್ಯರು ಬಹುಮಾನಗಳನ್ನು ವಿತರಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಶಾಸಕ ಬಿ ಶಿವಣ್ಣ, ಬಿಐಎ ಅಧ್ಯಕ್ಷ ಎ ಪ್ರಸಾದ್, ಬಿ ಶಿವಣ್ಣ ಅಭಿಮಾನಿಗಳ ಬಳಗದ ಬೆಸ್ತಮಾನಹಳ್ಳಿ ಯಲ್ಲಪ್ಪ, ಸದಾ, ಬಿಪಿ ರಮೇಶ್, ಹರೀಶ್ ಗೌಡ, ರಾಜಮಾನಹಳ್ಳಿ ಮನೋಹರ್, ಎ ಗೋಪಾಲ್, ವೆಂಕಟೇಶ್, ಮಾಯಸುಂದ್ರ ಯಲ್ಲಪ್ಪ, ದಿಲೀಪ್ ಮತ್ತಿತರರು ಹಾಜರಿದ್ದರು. ಆನೇಕಲ್ ತಂಡದ ಶ್ರೀಯುತ ಪ್ರಸಾದ್ ಅವರು ಹಾಗೆ ನಮ್ಮೆಲ್ಲ ಕಾಂಗ್ರೆಸ್ ಪ್ರಭಾವಿ ಮುಖಂಡರು, ಯೂತ್ ಕಾಂಗ್ರೆಸ್ನ ಎಲ್ಲ ಮುಖಂಡರು ಕೂಡ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡ್ಕೊಳಕ್ ಬರ್ಬೋದು ಸರ್. ಅನಿತಾ ಭಾವಿಸ್ಬೇಡಿ. ಶ್ರೀಯುತ ಮಧುರ್ ಅವರು ಚೂಡಸಂದ್ರ ರಾಷ್ಟ್ರೀಯ ಕಬಡ್ಡಿ ಆಟಗಾರ, ಹಾಗೆ ಡಿಸಿಪಿ ತಂಡದ ಶ್ರೀಯುತ ಗೋಪಾಲ್ ರವರು, ನಮ್ಮೆಲ್ಲ ಮುಖಂಡರು, ಹಾಗೆ ಶ್ರೀಯುತ ದರ್ಶನ್ ರವರು ಚೂಡಳ್ಳಿ, ಚೂಡಸಂದ್ರ ಶ್ರೀಯುತ ದರ್ಶನ್ ರವರು ಕಾಂಗ್ರೆಸ್ ರಾಜ್ಯ ಕಬಡ್ಡಿ ಆಟಗಾರರಿಗೆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಆಟಗಾರರಿಗೆ ಶುಭವಾದ ಹಾರೈಸುತ್ತಾರೆ. ಪ್ಲೀಸ್ ಕರ್ನಾಟಕ ಸ್ಟೇಟ್ ಪೊಲೀಸ್ ತಂಡವನ್ನು ಮಾಡಿಸಿ ಉಪಾಂತ್ಯ ಹಂತಕ್ಕೆ ಅರ್ಹತೆ ಪಡ್ಕೊಂಡಿರುವಂತಹ ಎಸ್ಬಿಕೆಸಿ ಆನೇಕಲ್ ಅವರಿಗೆ ಬಹುಮಾನ ಘೋಷಣೆ ಮಾಡ್ರಿ. ಸುಮ್ಮನೆ ಬಂದು ನೋಡ್ತಾ ಇದ್ರಿ ಕೂತ್ಕೋಬೇಕಾ? ಆನೇಕಲ್ ಮ್ಯಾಚ್ ನೋಡೋದಕ್ಕೆ ಗ್ರೌಂಡ್ ಒಳಗಡೆ ಬಂದಿದ್ದಾರೆ ನಮ್ಮೆಲ್ಲ ಪ್ರೇಕ್ಷಕರು. ನಮ್ಮ ಬಿದ್ರಗೆರೆ ಹಾಲೋತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಆನೇಕಲ್ ತಂಡಕ್ಕೆ 2,000 ರೂಪಾಯಿ ಬಹುಮಾನವನ್ನು ಘೋಷಣೆ ಮಾಡಿದ್ದಾರೆ. ಈಗಿನ್ನ ವಿಶೇಷ, ಆನೇಕಲ್ ತಂಡ ಫೈನಲ್ ಹೋದ್ರೆ 1 ಲಕ್ಷ ಬಹುಮಾನ ನಮ್ಮ ಅಧ್ಯಕ್ಷ ಆನೇಕಲ್ ತಂಡದ ಮೇಲೆ ಬಿ ಶಿವಣ್ಣ ಅಭಿಮಾನಿ ಬಳಗ ಯಾರು ಬಂತಂದ್ರೆ ಯಾರು ಫೋನ್ ಇದು ಯಾವ್ದು ಫೋನ್ ಸಿಕ್ಕಿದೆ ಮೂರು ಎಸ್ಬಿಕೆಸಿ ಆನೇಕಲ್ ತಂಡ ಪರವಾಗಿ ಗಾಳಿಯಲ್ಲಿ ಕಲ್ಲ ನಮ್ಮ
ಆನೇಕಲ್ನ ಮಹಿಳಾ ಸಂಘದ ಕಾಂಗ್ರೆಸ್ ಅಧ್ಯಕ್ಷರಾದ ಜಯಸುಧಾ ಮೇಡಮ್ ಅವರು ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತೇವೆ. ಮೇಡಮ್ ಚೇರ್ ಕೊಡಿ. ಮಾಡಿ ಯಲ್ಲಪ್ಪರವರು ತಳಿ 13-7 ಚಿನ್ನದ ನಾಡು ಕೋಲಾರ ತಂಡದ ಪರವಾಗಿ. ರಾಖಿಯ ಕಣಜ ಆನೇಕಲ್. ಓಕೆ ಗಿರೀಶ್ ಕೋಲಾರ ತಂಡದ ಗಿರೀಶ್ ಅವರಿಗೆ ಅಂಕವನ್ನು ಪಡೆಯಬೇಕಾದ ಸಾಕಪ್ಪ ಹೊರಗಡೆ. in favor of Kolar. ಮುನಿಕೃಷ್ಣ ಸಂದರ್ಭದಲ್ಲಿ ಅಡ್ವಾನ್ಸ್ ಟ್ಯಾಕಲ್ ಅವಶ್ಯಕತೆ ಇರಲಿಲ್ಲ. ಆನೇಕಲ್ ಕಬಡ್ಡಿ ಹಬ್ಬ ಹಾಗೆ ಅರವಣ್ಕಪುರ ಹೆಚ್ಚು ಇಂಟರ್ನ್ಯಾಷನಲ್ ರಾಷ್ಟ್ರೀಯ ಕಬಡ್ಡಿ ಆಟಗಾರರಾಗಿ ಯುವ ಕಬಡ್ಡಿ ಸೀರೀಸ್ನಲ್ಲಿ 3 ಸೀಸನ್ ಮಾಜಿ ಕಬಡ್ಡಿ ಆಟಗಾರರಾಗಿ HMP ಕಾಲೇಜ್ ಕೊನೆ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಸಾಕಷ್ಟು ಒತ್ತಾಯನ ಮಾಡ್ತಾ ಇದ್ದಾರೆ. ತಂಡಕ್ಕೆ ಅಭಿನಂದಿಸಲಾಗಿ ಉತ್ತಮ ಪ್ರದರ್ಶನ ನೀಡಿದಂತಹ SBKC ಆನೇಕಲ್ ತಂಡಕ್ಕೂ ಕೂಡ ಧನ್ಯವಾದ. 2 ನಿಮಿಷಗಳಲ್ಲಿ ಆನೇಕಲ್ನ ಜನಪ್ರಿಯ ಶಾಸಕರಾದಂಥ ಶಿವಣ್ಣ ಅವರು, ಶ್ವೇತಾ P. ಪುಷ್ಪರಾಜ್ ಅವರು ಕಾರ್ಯದರ್ಶಿಗಳು, ಶ್ವೇತಾ ಬಹುಮಾನವಾಗಿ 15,000 ನೀಡಲಾಗುತ್ತೆ. ಇದಾದ ನಂತರದಲ್ಲಿ ರಾಜ್ಯ ಮಟ್ಟದ ಆಟಗಾರರ ಪರಿಚಯ ಕಾರ್ಯಕ್ರಮದಲ್ಲಿ
SY ಸಂಘದ ಪ್ರಧಾನರು ಮಾಜಿ ಪ್ರತಾಪರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಈ ಒಂದು ಕಬಡ್ಡಿ ಪಂದ್ಯಾವಳಿಯ ಪ್ರಥಮ ಬಹುಮಾನ 1 ಲಕ್ಷ, ದ್ವಿತೀಯ ಬಹುಮಾನ 75,000, ತೃತೀಯ ಹಾಗೂ ಚತುರ್ಥ ಬಹುಮಾನ ಶ್ರೀಯುತ ಶಂಭಯ್ಯ ಸದ್ದಮ್ರವರಿಗೆ. ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಅಧಿಕಾರರು, ನಮ್ಮ ಆನೇಕಲ್ನ SBKC ಆನೇಕಲ್ ತಂಡದ ರಬ್ಬಿ ಹಾಗೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಜಿ ಯಲ್ಲಪ್ಪ ಸರ್ ಅವರು ಕೂಡ ಬಹಳ ಉತ್ತಮವಾಗಿ ಈ ಒಂದು ಕಾರ್ಯಕ್ರಮದ ಆಯೋಜನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಇದೇ ಬರುವ 27ರಂದು ಶ್ರೀಯುತ ಜಿ ಯಲ್ಲಪ್ಪ ಸರ್ ಅವರ ಹುಟ್ಟುಹಬ್ಬ ಕೂಡ ಇದೆ. ಅವರಿಗೆ ಮತ್ತೊಮ್ಮೆ ಬಿ ಶಿವಣ್ಣ ಅಭಿಮಾನಿ ಬಳಗದ ವತಿಯಿಂದ ಹುಟ್ಟುಹಬ್ಬ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಈ ಕಾರ್ಯಕ್ರಮದ ಪ್ರಮುಖ ಕೇಂದ್ರ ಬಿಂದುಗಳು, ರೂವಾರಿಗಳು, ನಮ್ಮ ಆನೇಕಲ್ನ ಈ ಕಾರ್ಯಕ್ರಮ ಎಷ್ಟು ಸುಂದರವಾಗಿ ಮೂಡಿ ಬರಬೇಕಾದ್ರೆ ಪ್ರಮುಖ ನಮ್ಮ ನೆಚ್ಚಿನ ಶಾಸಕರು SBKC ಆನೇಕಲ್ ಅಧಿಕಾರದ ಪರಿಚಯ ಕಾರ್ಯಕ್ರಮದಲ್ಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರರು ನಮ್ಮ ಸನ್ಮಾನ್ಯ ಶ್ರೀಯುತ ಬಿ ಶಿವಣ್ಣ ಸರ್ ಹ್ಯಾಟ್ರಿಕ್ ವಿಜಯದೊಂದಿಗೆ ಈ ಭಾಗದ ಜನರ ಸೇವೆ, ಜನಾರ್ದನ ಸೇವೆ ಎಂದು ಭಾವಿಸಿ ಸದಾ ಸರ್ ಅವರು ಹಾಗೆ ನಮ್ಮ ಬಿ ಶಿವಣ್ಣ ಅಭಿಮಾನಿ ಬಳಗದ ಎಲ್ಲ ಪದಾಧಿಕಾರಿಗಳು ಕೂಡ ಹಾಗೆ ನಮ್ಮ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯ ಎಲ್ಲ ವಿಜೇತ ತಂಡಗಳಿಗೆ ನಗದು ಬಹುಮಾನದ ಪ್ರಾಯೋಜಕರಾಗಿರುವಂತಹ ಶ್ರೀಯುತ ಶಂಭಯ್ಯ ಸದ್ದಾಮ್ರವರು ನಮ್ಮ ಶಾಸಕರ ಜೊತೆಗೂಡಿ ಶುಭವನ್ನು ಹಾರೈಸಿದ್ದಾರೆ. ಮತ್ತೊಮ್ಮೆ ಅವರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸುತ್ತಾರೆ. ಯುವ ಕಬಡ್ಡಿ ಸೀರೀಸ್ನಲ್ಲಿ ಹಾಗೆ ಕೆಬಿಡಿ ಜೂನಿಯರ್ಸ್ ರಾಜ ಸರ್ ಅವರು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ತೀರ್ಪುಗಾರ ಬಿಸಿಲಿನಲ್ಲಿ ನಿಂತುಕೊಂಡು ಇವತ್ತು ಯಶಸ್ವಿ ಕಬಡ್ಡಿ ಪಂದ್ಯಾವಳಿಗೆ ಉತ್ತಮವಾದಂತಹ ನಿರ್ಣಯವನ್ನು ನೀಡುವ ಮೂಲಕ ಸಹಕರಿಸಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ನ ತೀರ್ಪುಗಾರ ಮಂಡಳಿ ಅಧ್ಯಕ್ಷರಾಗಿರುವ ಅರ್ಬನ್ ಜಿಲ್ಲಾ ಅಮೇಚೂರ್ ಕಬಡ್ಡಿ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಕೂಡ ಈ ಶಿವಣ್ಣ ಅಭಿಮಾನಿ ಬಳಗದ ವತಿಯಿಂದ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದಾರೆ. ಶ್ರೀಯುತ ನಾಗರಾಜು ಮೊದಲವರಿಗೂ ಕೂಡ ಧನ್ಯವಾದಿಸ್ತಾ ಇದ್ದಾರೆ. ಹಾಗೆ ಬರ್ತಾ ಇರೋದು ಫೆಡರಲ್ ಟ್ಯಾಕ್ಸ್ ಅಂಡ್ ಕಸ್ಟಮ್ಸ್ ಹಾಕಿರೋದು ಪರಿಚಯ ಕಾರ್ಯಕ್ರಮದಲ್ಲಿ ರವಿಕುಮಾರ್ ಅವರು ಕೂಡ ಪ್ರವೇಶ ಮಾಡಿದ್ದಾರೆ. ನಮ್ಮ ನೆಚ್ಚಿನ ಶಾಸಕರು ಸನ್ಮಾನ್ಯ ಶ್ರೀಯುತ ಬಿ ಶಿವಣ್ಣ ಸರ್ ಆನೇಕಲ್ನ ಅಭಿವೃದ್ಧಿ ಅಧಿಕಾರರಾಗಿ, ಜನವೆಚ್ಚದ ಜನನಾಯಕರಾಗಿ ಸನ್ಮಾನ್ಯ ಶ್ರೀಯುತ ಬಿ ಶಿವಣ್ಣ ಸರ್ ಅವರು ಹಾಗೆ ಗೌರವ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಹರೀಶ್ ಗೌಡ್ರು ಹಾಗೆ ಶ್ರೀಯುತ ಶಂಭಯ್ಯ ಸದ್ದಮ್ಮಣ್ಣನವರು, ಶ್ರೀಯುತ SM ಶ್ರೀನಿವಾಸರವರು, ಶ್ರೀಯುತ ಮಂಜುನಾಥ್ BMS ರವರು, ನಮ್ಮ ಕೋಲಾರ ತಂಡದ ಭರತ್ ಜೂನಿಯರ್ ಹಾಗೂ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡದಲ್ಲಿ ಪ್ರೋ ಕಬಡ್ಡಿಯನ್ನು ಕೂಡ ಆಡಿರುವಂತಹ ಆಟಗಾರ ಮಂಡ್ಯ ಮೂಲದ ಸಂತೋಷ್ ಸೆಂಟ್ರಲ್ ಟ್ಯಾಕ್ಸ್ ಅಂಡ್ ಕಸ್ಟಮ್ಸ್ ತಂಡದ ಕ್ಯಾಪ್ಟನ್ ಆಗಿ ಕರ್ನಾಟಕ ರಾಜ್ಯ ತಂಡದ ನಾಯಕನಾಗಿ ಕೂಡ ಆಡಿ ಅನುಭವವನ್ನು ಹೊಂದಿರುವಂತಹ ಆಟಗಾರ. ಈ ಪಂದ್ಯದಲ್ಲಿ ಗೆಲ್ಲುವಂತಹ ತಂಡಕ್ಕೆ ಪ್ರಭು ಆನೇಕಲ್ ಜನ ಅತ್ಯಂತ ಇದೀಗ ದಾಳಿಯಲ್ಲಿ ಆದರ್ಶ್ ಪ್ರೋ ಕಬಡ್ಡಿ ಆಟಗಾರ. ಇದೇ ಬರುವ ದಿನಾಂಕ 27 ಮಂಗಳವಾರದಂದು ಶ್ರೀಯುತ ಜಿ ಯಲ್ಲಪ್ಪನವರ ಹುಟ್ಟುಹಬ್ಬ ಕೂಡ ಇದೆ. ಜಿ ಯಲ್ಲಪ್ಪನವರಿಗೆ ಬಿ ಶಿವಣ್ಣ ಅಭಿಮಾನಿ ಬಳಗದ ಪರವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯವನ್ನು ತಿಳಿಸ್ತಾ ಇದ್ದೇವೆ. ಇಲ್ಲವೇ ಮಡಿ ಒಂದು ಅಂಕವನ್ನು ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡಿ.
ಮ್ಯಾಚ್ ಮುಗ್ದಿದೆ, ಎಲ್ಲರೂ ಮನೆಗೆ ಹೋಗೋದೆ. ಈಗಲೇ ಮನೆಗೆ ಹೋದ್ರೆ ಹೆಂಗೆ? ಗಿರೀಶ್ ದಾಳಿ ವಿಭಾಗದಲ್ಲಿ ಕಸ್ಟಮ್ಸ್ ಬ್ಯಾಂಗ್ಳೂರ್ ತಂಡಕ್ಕೆ ಮಾಡು ಇಲ್ಲವೇ ಮಾಡಿ. ಮನೆಗೆ ಯಾವಾಗ ಹೋಗೋದು? ಮ್ಯಾಚ್ ಮುಗಿದ ಅಂತಿಮನ್ನು ಪಡೆಯಬೇಕಾದಂತಹ ಒತ್ತಡ. ಮತ್ತೆ ದಾಳಿಯಲ್ಲಿ ಚಿನ್ನದ ನಾಡು ಕೋಲಾರ ತಂಡದ ಕಿರಣ್. ಎಲ್ರಿಗೂ ಕೂಡ ಶಿವಣ್ಣ ಅಭಿಮಾನಿ ಬಳಗದ ವತಿಯಿಂದ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾರೆ. ನೇರವಾಗಿ 2 ಎಂಟೆ ರನ್ ಆದ್ರೆ 3ನೇ ರನ್ ಡಿಸೈಡ್ ರನ್ ಆಗಿರುತ್ತೆ. ಒತ್ತಡದಲ್ಲಿ ಕೋಲಾರ ತಂಡದ ಗಿರೀಶ್. ನಾಲ್ಕು 2 4-2 ಇನ್ ಫೇವರ್ ಆಫ್ ಕೋಲಾರ್. ಆದರ್ಶ ಚೆನ್ನಾಗಿ ಕುದುರಿಸ್ತಾರೆ. 5 ಆಸ್ಕರ್ ನೋಡಿದ ಬೋನಸ್ ಇಲ್ಲದಂತ ಸಂದರ್ಭ. ಕಬಡ್ಡಿಯನ್ನ ಬಿ ಶಿವಣ್ಣ ಅಭಿಮಾನಿ ಬಳಗದ ವತಿಯಿಂದ ಈ ಒಂದು ಆನೇಕಲ್ನಲ್ಲಿ ಎಸ್ ಬಿ ಕ್ರೀಡಾಂಗಣದಲ್ಲಿ ಅತ್ಯಂತ ಅದ್ಭುತವಾಗಿ 3 ದಿನಗಳ ಕಾಲ 5-4 1 ಅಂಕದ ಮುನ್ನಡೆಯಲ್ಲಿ ಕಸ್ಟಮ್ಸ್ 5-4 ಇನ್ ಫೇವರ್ ಆಫ್ ಕಸ್ಟಮ್ಸ್ ಬ್ಯಾಂಗ್ಳೂರ್. 4-2 ಅಂಕದ ಮುನ್ನಡೆಯಲ್ಲಿ ಕಸ್ಟಮ್ಸ್ ಬ್ಯಾಂಗ್ಳೂರ್. ಕಿರಣ್ ಹಾಗೂ ಹರೀಶ್ ಇದೀಗ ದಾಳಿಯಲ್ಲಿ ಹರೀಶ್ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಕೂಡ ಪ್ರತಿನಿಧಿಸಿರುವಂತಹ ಆಟಗಾರ. ಆರ್ಮಿ ಸರ್ವಿಸಸ್ ನಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿರುವಂತಹ ನಮ್ಮೆಲ್ಲ ಬಿ ಶಿವಣ್ಣ ಅಭಿಮಾನಿ ಬಳಗದ ಎಲ್ಲ ಪದಾಧಿಕಾರಿಗಳು, ಮುಖ್ಯ ಅತಿಥಿಗಳು ವೇದಿಕೆಗೆ ಬಂದು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಬೇಕಂತ ವಿನಂತಿಸಿಕೊಳ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಸ್ನೇಹಿತರು ಇವತ್ತು 3 ದಿನಗಳ ಕಾಲ ತಾಲೂಕು ಮಟ್ಟದ್ದು ಮತ್ತೆ ರಾಜ್ಯ ಮಟ್ಟದ್ದು ಸುಮಾರು ತಾಲೂಕು ಮಟ್ಟದಿಂದ 40 ಟೀಮ್ಗಳು ಮತ್ತೆ
ರಾಜ್ಯ ಮಟ್ಟದಿಂದ 40 ಟೀಮ್ಗಳನ್ನು ಕರೆಸಿ ಇವತ್ತು ಫೈನಲ್ ಪಂದ್ಯ ಆಯಿತು. ತುಂಬ ಚೆನ್ನಾಗಿ ಎಲ್ಲ ಆಟಗಾರರು ಚೆನ್ನಾಗಿ ಆಡಿದ್ದಾರೆ. ಗೆಲುವು ಸೋಲುವು ಸಹಜ, ಯಾರೇ ಗೆಲ್ಬೋದು ಸೋಲ್ಬೋದು, ಆಟ ಅಂದಮೇಲೆ ಅದು ಆಟವಾಗಿ ಆಡಬೇಕಾಗ್ತದೆ. ಆದರೆ ಇಂಥ ಒಂದು ವ್ಯವಸ್ಥೆಯನ್ನು ಮಾಡಿದಂಥ ಎಲ್ಲ ನನ್ನ ಯುವ ಮಿತ್ರರಿಗೆ ನಮ್ಮ ತಾಲೂಕಿನ ಜನತೆ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆನೇಕಲ್ ತಾಲೂಕಿನ ನಮ್ಮ ಜನಪ್ರಿಯ ಶಾಸಕರ ಹುಟ್ಟುಹಬ್ಬಕ್ಕೋಸ್ಕರ ಒಂದು ಈ ಕಬಡ್ಡಿ ಟೂರ್ನಮೆಂಟ್ ಅನ್ನು ಮಾಡಿದ್ದೀವಿ. ಇದು ಕಾರಣಾಂತರಗಳಿಂದ ಮುಂದೂಡಿ ಇವತ್ತು ಈ ಕಬಡ್ಡಿ ಪಂದ್ಯಗಳನ್ನು ನಡೆಸ್ತಾ ಇದ್ದಾರೆ. ಇಡೀ ತಾಲೂಕು ಮತ್ತು ರಾಜ್ಯ ಮಟ್ಟದಂಥ ಒಂದು ಟೂರ್ನಮೆಂಟ್ನಲ್ಲಿ ಇಡೀ ತಾಲೂಕಿನಂತ ಒಂದು ಹೆಸರುವಾಸಿಯಾಗಿರುವಂಥ ನಮ್ಮ ಶಿವಣ್ಣ ಅಭಿಮಾನಿಗಳ ಬಳಗ, ಆ ಶಿವಣ್ಣ ಅಭಿಮಾನಿಗಳ ಬಳಗದ ಮಧುರಪ್ಪ, ನಮ್ಮ ಸದ್ದಾಮು, ಮತ್ತು ಯಲ್ಲಪ್ಪ, ಮನು, ಮತ್ತು ನಮ್ಮ BP ರಮೇಶಣ್ಣ. ನಮ್ಮ BP ರಮೇಶಣ್ಣ ಇದ್ರೇ ಟೋಟ್ಲಿ ಕಾರ್ಯಕ್ರಮಕ್ಕೆ ಯಾವತ್ತೂ ಕಳೆ ಬರೋದು. ನಮ್ಮ BP ರಮೇಶಣ್ಣ ಮತ್ತು ಇಡೀ ಅವರ ತಂಡ ಎಲ್ಲ ಸೇರಿಕೊಂಡು ಇವತ್ತು ಈ ಟೂರ್ನಮೆಂಟನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ. ಈ ತಂಡಕ್ಕೆ ನಮ್ಮ ಕಡೆಯಿಂದನೂ ಸಹ ಪ್ರೋತ್ಸಾಹ ಇದೆ. ಯಾಕಂತೇಳಿ ನಮ್ಮ ಜನಪ್ರಿಯ ಶಾಸಕರ ಒಂದು ಹೆಸರಿನಲ್ಲಿ ಮಾಡಬೇಕಾದ್ರೆ ಅದಕ್ಕೆ ನಮ್ಮದು ಸಹ ಒಂದು ಅಟ್ಲೀಸ್ಟ್ ನಾವು ಇಲ್ಲಿ ಬಂದು ನಿಂತ್ಕೊಂಡು ಇವತ್ತು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿರೋದ್ರಿಂದ ನಮ್ಗೆ ತುಂಬ ಸಂತೋಷ ಆಗ್ತಾ ಇದೆ. ನಮ್ಮ ತಾಲೂಕಿನ ತಂಡಗಳು ಮತ್ತು ಇಡೀ ನಮ್ಮ ರಾಜ್ಯದ ಕರ್ನಾಟಕ ತಂಡಗಳು ಎಲ್ಲರೂ ಸಹ ಬಂದು ಇವತ್ತು ಆಟ ಆಡಿದ್ದಾರೆ. ಸೋಲು ಗೆಲುವು ಸಾಮಾನ್ಯ. ಇದು ನನ್ನ ತಂಡ, ಇದು ನಿಮ್ಮ ತಂಡ ಅಂತ ಯಾವತ್ತೂ ಇಲ್ಲ. ಯಾವತ್ತೂ ತಂಡ ಅಂತ ಹೇಳಿದ್ರೆ ಆಟ ನಮ್ಮ ತಂಡ, ಆಟನೇ ನಮ್ಮ ತಂಡ. ಎಲ್ಲರೂ ಗೆದ್ದಿದ್ದಾರೆ. ಮುಂದಿನ ವರ್ಷದಲ್ಲಿ ಇನ್ನೂ ಹೆಚ್ಚಾಗಿ ಮಾಡ್ತಾ ಇದ್ದೀವಿ. ಇದೇ ರೀತಿ ಒಂದು ಟೂರ್ನಮೆಂಟನ್ನು ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದ ವ್ಯಾಪ್ತಿನಲ್ಲಿ ಮುಂದಿನ ಒಂದು 3 ತಿಂಗಳಿನ ಒಳಗಡೆಗೆ ಇನ್ನು ಇದಕ್ಕಿಂತ ವಿಜೃಂಭಣೆಯಿಂದ ಮಾಡಲಿಕ್ಕೆ ನಾವೆಲ್ಲರೂ ಆಲ್ರೆಡಿ ಪ್ರಯತ್ನ ಮಾಡಿದ್ದೀವಿ. ನಾವು ಬಿ ಶಿವಣ್ಣ ಅಭಿಮಾನಿಗಳ ಬಳಗದ ವತಿಯಿಂದ ಸತತವಾಗಿ 3 ದಿನಗಳ ಕಾಲ ಈ ಪಂದ್ಯಾವಳಿಗಳನ್ನು ಏರ್ಪಡಿಸಿದ್ವಿ. ರಾಜ್ಯ ಮಟ್ಟದ ಹಾಗೂ ತಾಲೂಕು ಮಟ್ಟದ ಪಂದ್ಯಾವಳಿಗಳಲ್ಲಿ ನಮ್ಮ ಆನೇಕಲ್ಲು ಪ್ರಥಮ ಸ್ಥಾನ ಪಡೆದಿದೆ. ರಾಜ್ಯ ಮಟ್ಟದಲ್ಲಿ ಕಸ್ಟಮ್ಸ್ ಮತ್ತು ಕೋಲಾರ ತಂಡ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಗಳಿಸಿದೆ. ನಮಗೆಲ್ಲರಿಗೂ ಸಹಕಾರ ಮಾಡಿದಂಥ ಎಲ್ಲ ನಾಯಕರಿಗೂ, ಎಲ್ಲ ಕಾರ್ಯಕರ್ತರಿಗೂ, ಪಕ್ಷದ ಎಲ್ಲ ಮುಖಂಡರಿಗೂ ಧನ್ಯವಾದಗಳನ್ನು ಬಯಸ್ತೇನೆ. ಯಾಕೆ ನಿಮಗೆ ಈ ರೀತಿ ಕಬಡ್ಡಿ ಮಾಡಬೇಕು ಅಂತ ಅನಿಸುತ್ತೆ? ಇಲ್ಲ, ನಾವು ಕಾಲೇಜು ದಿನಗಳು ಮತ್ತು ಸ್ಕೂಲ್ ದಿನಗಳಿಂದಲೂ ನಾವು ಈ ಗ್ರೌಂಡಲ್ಲಿ ನಮ್ಮ ಹಿರಿಯರೆಲ್ಲ ನೋಡ್ಕೊಂಡ್ ಬಂದಿದ್ದೀವಿ. ನಮಗೆ ಕಬಡ್ಡಿ ಅಂದರೆ ಏನು ಗೊತ್ತಾ, ರಿಯಲ್ ಆದ ಆಟ ಇದು. ಅದಕ್ಕಾಗಿ ಗಂಡುಗಳಿಗಳ ಆಟ ಅಂತ ಹೇಳ್ಬಿಟ್ಟು ನಮ್ಗೆ ಆವಾಗಿಂದ ಕಬಡ್ಡಿ ಅಂದರೆ ಭಾಳ ಪ್ರೀತಿ. ಅದರಿಂದ ಯುವಕರಿಗೆ ಒಂದು ಸ್ಫೂರ್ತಿ ಸಿಗಲಿ, ಈ ತಾಲೂಕಲ್ಲಿ ಒಂದು ಮಾದರಿ ಆಗಲಿ, ಯುವಕರೆಲ್ಲ ದುಶ್ಚಟಕ್ಕೆ ಅದೆಲ್ಲ ಬಲಿಯಾಗದೆ ಈ ಥರ ಒಂದು ಆಟ ಆಡಲಿ ಅಂತೇಳಿ ನಾವು ಅದನ್ನು ಆಯೋಜನೆ ಮಾಡಿದ್ವಿ. ಎಷ್ಟು ಟೀಮ್ಗಳು 40 ಟೀಮ್ ಬಂದಿತ್ತು. ಆನೇಕಲ್ ತಾಲೂಕದ 40 ಟೀಮು ಮತ್ತು ರಾಜ್ಯ ಮಟ್ಟದ 40 ಟೀಮು. ಅದರಲ್ಲಿ ಕಸ್ಟಮ್ಸು ಮತ್ತು ಪ್ರಥಮ, ಕೋಲಾರ ದ್ವಿತೀಯ ಸ್ಥಾನ ಪಡೆದಿದೆ. ಮತ್ತು ಆನೇಕಲ್ಲು ಮತ್ತು ಪ್ರಥಮ ಸ್ಥಾನ, ತಾಲೂಕು ಮಟ್ಟದ ಮುರಸೂರು ದ್ವಿತೀಯ ಸ್ಥಾನ. ಏನಿವತ್ತು ಶಿವಣ್ಣ ಅವರ ಅಭಿಮಾನಿ ಸಂಘದಿಂದ, ಅಭಿಮಾನ ಬಳಗದಿಂದ ಏನಿವತ್ತೊಂದು ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜಿಸ್ತಕ್ಕಂಥ ಎಲ್ಲ ನಮ್ಮ ಯಲ್ಲಪ್ಪ ಅವರು ಮತ್ತು ಮನೋಹರ್ ಅವರು ಮತ್ತು ಎಲ್ಲ ಸಂಗಡಿಗರು ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಒಂದು ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿದ್ರು. ನಿಜವಾಗ್ಲೂ ಕೂಡ ಒಂದು ಗ್ರಾಮೀಣ ಕ್ರೀಡೆ ಈಗ ಎಲ್ಲ ಕಡೆ ಕೂಡ ಒಂದು ಹಬ್ಕೊಂಡು ಇವತ್ತು ಎಲ್ಲ ಹಳ್ಳಿಗಾಡಲ್ಲಿ ನಡೀತಾ ಇರ್ತವೆ. ಆಮೇಲೆ ಇವತ್ತು ಆನೇಕಲ್ ತಾಲೂಕಿನಲ್ಲಿ ನಿಜವಾಗ್ಲೂ ಕೂಡ ಭಾಳ ರೋಚಕವಾಗಿತ್ತು ಎಲ್ಲ ಪಂದ್ಯಗಳು. ಎಲ್ಲರೂ ವೀಕ್ಷಿಸಿದ್ದಾರೆ. ಯುವಕರನ್ನ ಎಲ್ಲ ಟಿವಿಗಳ ಮುಂದೆ ಮತ್ತು ಬೇರೆ ಒಂದು ಚಟುವಟಿಕೆಗಳಿಂದ ಕಳ್ಕೊಂಬಂದು ಒಂದು ಕ್ರೀಡಾಂಗಣದಲ್ಲಿ ಕೂಡಿಸುವಂಥ ಒಂದು ಪ್ರಯತ್ನ ಭಾಳ ಯಶಸ್ವಿಯಾಗಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮತ್ತು ಭಾಳಷ್ಟು ಯುವ ಪ್ರತಿಭೆಗಳಿಗೂ ಈ ಒಂದೊಂದು ಅವಕಾಶ ಈ ಆಯೋಜನೆ ಮಾಡತಕ್ಕಂಥ ಎಲ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಭಾಳ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀವಿ. ಅವರೆಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶಿವಣ್ಣ ಅಭಿಮಾನಿ ಬಳಗದಿಂದ ಏನು ನಾವು ತಾಲೂಕು ಮಟ್ಟ ಹಾಗೂ ರಾಜ್ಯ ಮಟ್ಟದ ಕಬಡ್ಡಿ ಒಂದು ಪಂದ್ಯಾವಳಿಯನ್ನು ಆಯೋಜಿಸಿದ್ದೇವೆ. ಬಹಳ ಒಂದು ಸಕ್ಸಸ್ಫುಲ್ ಆಗಿ ಒಂದು ಕಾರ್ಯಕ್ರಮ ನೆರವೇರಿತು. ಈ ಒಂದು ಇದರಿಂದ ನಮ್ಮ ಆನೇಕಲ್ ತಾಲೂಕಿನಂಥ ಎಲ್ಲ ಯುವಕರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಇನ್ನೂ ಒಂದಷ್ಟು ಟೀಮ್ ಬಂದು ಎಲ್ಲರೂ ಸಹ ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ಹಾಗೆ ಬಂದಂತಹ ಎಲ್ಲ ನನ್ನ ಆನೇಕಲ್ನ ಸಮಸ್ತ ನಾಗರಿಕ ಬಂಧುಗಳಿಗೆ ಧನ್ಯವಾದವನ್ನು ತಿಳಿಸ್ತೇನೆ.